ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದೆ. ಈಗ ಶ್ರೀಗಳು ಬಹಳ ಆರೋಗ್ಯವಾಗಿದ್ದಾರೆ. ಪಿತ್ತಕೋಶ ಸೋಂಕಿನಿಂದ ಬಳಲ್ತಾ ಇದ್ದಂತ ಶ್ರೀಗಳಿಗೆ ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಈಗ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಈಗ ನಡೆದಾಡುವ ದೇವರು ಇನ್ನೂ 8 ರಿಂದ 10 ದಿವಸಗಳ ಕಾಲ ವಿಶ್ರಾಂತಿಯನ್ನ ಪಡಿಬೇಕಾಗುತ್ತೆ. ಡಾಕ್ಟರ್ ಮೊಹಮ್ಮದ್ ರೇಲಾ ನೇತೃತ್ವದಲ್ಲಿ ಆಪರೇಷನ್ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಸುಮಾರು 3 ತಾಸು ನಡೆದಂತ ಶಸ್ತ್ರಚಿಕಿತ್ಸೆಯಲ್ಲಿ ಶ್ರೀಗಳು ಸ್ಪಂದಿಸಿದ್ದಾರೆ. ಮತ್ತೀಗ ಬಹಳಷ್ಟು ಆರೋಗ್ಯವಾಗಿದ್ದಾರೆ. ಆದರೆ ಈಗ 8 ರಿಂದ 10 ದಿನಗಳ ಕಾಲ ವಿಶ್ರಾಂತಿ ಅಗತ್ಯ ಇದೆ. ಸೊ ತುಮಕೂರು ಸಿದ್ಧಗಂಗಾ ಶ್ರೀಗಳು 8 ರಿಂದ 10 ದಿನಗಳ ಕಾಲ ರೇಲಾ ಆಸ್ಪತ್ರೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ. ಸದ್ಯ ಐಸಿಯುನಲ್ಲಿದ್ದಾರೆ ಶಿವಕುಮಾರ್ ಸ್ವಾಮೀಜಿ. ಶ್ರೀಗಳಿಗೆ ರೇಲಾ ಆಸ್ಪತ್ರೆಯಲ್ಲಿ ವಿಶ್ರಾಂತಿಗೆ ಎಲ್ಲ ಅವಕಾಶ ಮಾಡಲಾಗಿದೆ. ಡಾಕ್ಟರ್ ಮೊಹಮ್ಮದ್ ರೇಲಾ ನೇತೃತ್ವದ ಆಪರೇಷನ್ ಸಕ್ಸಸ್ ಆಗಿದೆ. ಸುಮಾರು 3 ತಾಸು ನಡೆದಂತಹ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಶ್ರೀಗಳು ಸ್ಪಂದಿಸಿದ್ರು. ಸದ್ಯ ಐಸಿಯುನಲ್ಲಿ ಶಿವಕುಮಾರ್ ಸ್ವಾಮೀಜಿ ಇದ್ದಾರೆ. ಇನ್ನು 8 ರಿಂದ 10 ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೀತಾರೆ. ಇದೇ ಆಸ್ಪತ್ರೆಯಲ್ಲಿ ವಿಶ್ರಾಂತಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು 8 ರಿಂದ 10 ದಿನಗಳ ಕಾಲ ರೇಲಾ ಆಸ್ಪತ್ರೆ ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಪಡಿತಾರೆ ಶ್ರೀಗಳ ಆರೋಗ್ಯದ ಬಗ್ಗೆ ಕೂಡ ಸಿಎಂ ಕುಮಾರಸ್ವಾಮಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಶ್ರೀಗಳ ಆರೋಗ್ಯದ ಸಂಬಂಧಪಟ್ಟಂತೆ ಮತ್ತು ಈಗಾಗಲೇ ಸರ್ಕಾರವೇ ಶ್ರೀಗಳ ಆರೋಗ್ಯದ ಖರ್ಚು ವೆಚ್ಚವನ್ನು ಕೂಡ ಶಸ್ತ್ರಚಿಕಿತ್ಸೆ ಇರ್ಬೋದು, ಒಂದು ಆರೋಗ್ಯದ ಸಂಬಂಧಪಟ್ಟಂತೆ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಶ್ರೀಗಳು ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಪಡ್ಕೊಂಡಿದ್ದಾರೆ. ಶ್ರೀಗಳಿಗೆ ರೇಲಾ ಆಸ್ಪತ್ರೆಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ವಿಶ್ರಾಂತಿಗೆ ಸಂಬಂಧಪಟ್ಟಂತೆ. ಅರವಳಿಕೆಯಿಂದ ಎಚ್ಚರಗೊಂಡಿದ್ದಾರೆ ಶ್ರೀಗಳು. ಈಗಾಗಲೇ 3 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿದ್ರು. ಶ್ರೀಗಳನ್ನು ಕಂಡು ವೈದ್ಯರಿಗೆ ಅಚ್ಚರಿಯಾಗಿದೆ. ಅವರ ಆರೋಗ್ಯದ ಗುಟ್ಟಿನ ಬಗ್ಗೆನೇ ವೈದ್ಯರಿಗೆ ಬಹಳಷ್ಟು ಅಚ್ಚರಿಯಾಗಿ ಎಚ್ಚರಗೊಳ್ತಾ ಇದ್ದಂತೆ ಮಾತನಾಡ್ತಾ ಇದ್ದಾರೆ ಶ್ರೀಗಳು. ಸೊ ಈಗಾಗಲೇ ಐಸಿಯುನಲ್ಲಿ ಇರ್ತಕ್ಕಂಥ ಶ್ರೀಗಳು ನಡವಳಿಕೆಯಿಂದ ಈಗ ಎಚ್ಚರಗೊಂಡಿದ್ದಾರೆ. ಸೊ ಐಸಿಯುನಲ್ಲಿ ಯಾರೂ ಕೂಡ ಕಾಣ್ತಿಲ್ಲ ಅಂತೇಳಿ ಶ್ರೀಗಳು ಕೇಳಿದ್ರು. ಸೊ ಶ್ರೀಗಳ ಈ ಲವಲವಿಕೆಯನ್ನು ಕಂಡು ವೈದ್ಯರು ಕೂಡ ಒಂದು ಅಚ್ಚರಿಗೊಳಗಾದರು. ಅನೇಸ್ಥೇಸಿಯಾದಿಂದ ಶ್ರೀಗಳಿಗೆ ಆಯಾಸವೇ ಆಗಿಲ್ಲ. ಸೊ ಈಗ ಹೊಸ ಲವಲವಿಕೆಯಿಂದ ಈಗ ಶ್ರೀಗಳಿದ್ದಾರೆ. ಶ್ರೀಗಳನ್ನು ಕಂಡು ಸ್ವತಃ ಡಾಕ್ಟರ್ಗಳಿಗೆ ಒಂದು ಅಚ್ಚರಿಯಾದಂತಹ ಸನ್ನಿವೇಶ. ಸೊ ಇನ್ನೂ 8 ರಿಂದ 10 ದಿನಗಳ ಕಾಲ ಶ್ರೀಗಳು ರೇಲಾ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಪಡಿತಾರೆ. ಗ್ಲೂಕೋಸ್ ಪೈಪ್ ತೆಗೀರಿ ಅಂತ ಹೇಳಿ ಶ್ರೀಗಳು ಕೇಳಿಕೊಂಡ್ರು ವೈದ್ಯರಿಗೆ. ಮಠಕ್ಕೆ ಹೋಗೋಣ ನಡಿ ಅಂತಲೂ ಕೂಡ ಶ್ರೀಗಳು ಹೇಳಿದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಶ್ರೀಗಳಿಗೆ ಶಸ್ತ್ರಚಿಕಿತ್ಸೆ ಮುಕ್ತಾಯ ಆದ ನಂತರ ಬಹಳಷ್ಟು ಲವಲವಿಕೆಯಿಂದಿದ್ದಾರೆ. ಮಾಜಿ MLA ಅಶ್ವತ್ಥರಿಂದಲೂ ಕೂಡ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಲಾಗಿದೆ. ಹಾಗಾದ್ರೆ ಬನ್ನಿ, ಚೆನ್ನೈನ ರೇಲಾ ಆಸ್ಪತ್ರೆ ಬಳಿ ಇರತಕ್ಕಂಥ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಈಗಾಗಲೇ ಶ್ರೀಗಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದೆ. ಬಹಳ ಲವಲವಿಕೆಯಿಂದ ಇದ್ದಾರೆ. ಮತ್ತೆ ಅನೇಸ್ಥೇಸಿಯಾದಿಂದಲೂ ಕೂಡ ಈಗಾಗಲೇ ಅವರು ಮಾತಾಡ್ತಾ ಇದ್ದಾರೆ. ಅನೇಸ್ಥೇಸಿಯಾದಿಂದ ಹೊರಗೆ ಬಂದಿರತಕ್ಕಂಥ ಶ್ರೀಗಳು ವೈದ್ಯರನ್ನು ಕೇಳ್ತಾ ಇದ್ದಾರೆ, ನನ್ನನ್ನ ಮಠಕ್ಕೆ ಕರ್ಕೊಂಡು ಹೋಗಿ, ನಾನು ಯಾವ ರೀತಿಯಾದಂಥ ಆರೋಗ್ಯವಾಗಿದ್ದೀನಿ ಅನ್ನೋದು ಕೂಡ. ಸೊ ವೈದ್ಯರಿಗೂ ಕೂಡ ಅಚ್ಚರಿಯಾಗಿದೆ. ಮಂಜುನಾಥ್, ಶ್ರೀಗಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದೆ. 8 ರಿಂದ 10 ದಿನಗಳ ಕಾಲ ರೇಲಾ ಆಸ್ಪತ್ರೆ ಇರ್ತಾರೆ. ಹಾಗಿದ್ರೆ ಸೊ ಏನೆಲ್ಲ ವ್ಯವಸ್ಥೆ ಆಗುತ್ತೆ ಶ್ರೀಗಳಿಗೆ? ಪೂಜೆ ಪುನಸ್ಕಾರ ಇರ್ಬೋದು, ಆಮೇಲೆ ಬಂದು ಹೋಗ್ತಕ್ಕಂಥ ಅವರ ಅನೇಕ ಅಭಿಮಾನಿಗಳು ಮತ್ತೆ ಅವರ ಭಕ್ತರು ಕೂಡ. ಸೊ ಹಾಗಿದ್ರೆ ಇನ್ನು 8 ರಿಂದ 10 ದಿನಗಳ ಕಾಲ ಶ್ರೀಗಳು ಮಠದಿಂದ ಹೊರಗಿರ್ತಕ್ಕಂಥದ್ದು ಬಹುತೇಕ ಇದೇ ಮೊದಲ ಬಾರಿಗೆ. ಮಂಜುನಾಥ್, ಹೌದು ಲಕ್ಷ್ಮಣ್, ಯಾಕೆ ಅಂತಂದ್ರೆ ಸಾಮಾನ್ಯಕ್ಕೆ ಅವರು ಮಠ ಬಿಟ್ಟು ಕಡಿಮೆ ಹೊರಗಡೆ ಇದ್ದಿದ್ದು, ಎಲ್ಲೇ ಹೋದ್ರು ಕೂಡ 1 ಅಥವಾ 2 ದಿನದಲ್ಲಿ ಮಠಕ್ಕೆ ವಾಪಸ್ ಆಗ್ತಾ ಇದ್ರು. ಆದ್ರೆ ಈಗ ಪುನಃ 1 ತಾಸಿನ ಹಿಂದೆ ಎಚ್ಚರಗೊಂಡ ಕೂಡಲೇ ಅವರ ಮೊದಲು ಹೇಳಿದ್ದು ಮಠಕ್ಕೆ ಹೋಗೋಣ ನಡೀರಿ ಅನ್ನೋ ಅಂತ ಮಾತು. ಸೊ ಹಾಗಾಗಿ ಅವರ ವಿಲ್ ಪವರ್ ಅನ್ನ ಕಂಡು ಅವರು ಎಚ್ಚರಗೊಂಡಿರುವುದನ್ನು ಕಂಡ ಇಲ್ಲಿನ ವೈದ್ಯ ತಂಡನೇ ಒಂದು ರೀತಿ ವಿಸ್ಮಿತರಾಗಿದ್ದಾರೆ. ಏನಪ್ಪ ಇಷ್ಟೊಂದು ಅರವಳಿಕೆ ಕೊಟ್ಟಿದ್ರು ಕೂಡ ಈ ಮಟ್ಟಕ್ಕೆ ಇಷ್ಟು ಬೇಗ ಚೇತರಿಸಿಕೊಂಡಿರೋದು ಮತ್ತೆ ಆ ಚಿಕಿತ್ಸೆಗೆ ಸ್ಪಂದಿಸಿರುವುದು ಅವ್ರಿಗೂ ಕೂಡ ಒಂದು ಆಶ್ಚರ್ಯ ರೀತಿ ಆಗಿದೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಇದ್ದಂಥವರು ಮತ್ತೆ ಈಗ ಇದ್ದಂಥ ನಮ್ಮ ಜೊತೆ ಸೋಮಶೇಖರ್ ಅವರು ಇದ್ದಾರೆ, ಮತ್ತೆ ಮಾಜಿ ಶಾಸಕರಾದಂತಹ ಅಶ್ವಥ್ ಅವರು ಕೂಡ ಇದ್ದಾರೆ. ಏನೆಲ್ಲ ನಡೀತು ಅಲ್ಲಿ, ಹೇಗೆ ಸ್ಪಂದಿಸಿದ್ರು ಅನ್ನೋಂಥದ್ದನ್ನ ಕೇಳೋಣ. ಲಕ್ಷ್ಮಣ್ ಸರ್, ನೀವು ಹೋಗಿ ಭೇಟಿಯಾಗಿದ್ರಿ ಸೋಮಶೇಖರ್ ಅವರು, ಅಂದ್ರೆ ಅಲ್ಲಿ ಹೇಗಿತ್ತು ಸ್ಥಿತಿ ಅಥವಾ ನೀವು ನೋಡಿದ್ರ ಏನಾಯ್ತು? ಅಲ್ಲಿ ಸ್ಥಿತಿ ಹೇಗಿತ್ತು ಅಂದ್ರೆ ಯಾರನ್ನೂ ಬಿಡ್ತಾ ಇಲ್ಲ. ವೈದ್ಯರು ಸಿಬ್ಬಂದಿ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಅವರಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಯಾರನ್ನೂ ಬಿಡೋದಿಲ್ಲ. ಅಲ್ಲಿ ಚಿಕ್ಕ ಸ್ವಾಮೀಜಿಯವ್ರನ್ನ ಬಿಡಬೇಕಾದ್ರೂ ಐಡೆಂಟಿಫಿಕೇಷನ್ನು ಅವ್ರಿಗೆ ಗೌನ್ ಹಾಕಿ ಒಳಗಡೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಯಾರನ್ನೂ ಬಿಡ್ತಾ ಇಲ್ಲ. ಅದರಲ್ಲಿ 3 ಜನ ದಿನನಿತ್ಯ ಅವ್ರು ಸೇವೆ ಮಾಡ್ತಕ್ಕಂಥ ಅವರ ಶಿಷ್ಯಕೋಟಿ, ಅವರು 3 ಜನಕ್ಕೂ ಪಾಸ್ ಕೊಟ್ಟಿದ್ದಾರೆ ಐಡೆಂಟಿಫಿಕೇಷನ್ನು. ಅವರೇ ಹೋಗ್ಬೇಕು. ಅವರು ವಾಯ್ಸನ್ನ ಅವರು ರೆಕಗ್ನೈಸ್ ಮಾಡ್ತಾರೆ. ಅವ್ರು ಏನು ಹೇಳಿದ್ರು ಕೇಳ್ತಾರೆ ಸ್ವಾಮಿಗಳು. ಆಕಸ್ಮಿಕವಾಗಿ ನಾವು ಕೆಳಗಡೆ ಇಳಿಬೇಕಾದ್ರೆ 3ನೇ ಫ್ಲೋರಿಂದ ನಾನು ವಾಪಸ್ ಬರಬೇಕಾದ್ರೆ ಆಪ್ರೇಷನ್ ಮಾಡಿಬಿಟ್ಟು ವಾಪಸ್ ತೊಗೊಂಬರ್ತಾಯಿದ್ರು. ಲಿಫ್ಟ್ ಹತ್ರ ಸಡನ್ನಾಗಿ ಬಂತು. ನನಗೆ ಆಶ್ಚರ್ಯ ಆಯಿತು. ಆಗ ಅವರು ಲವಲವಿಕೆಯಿಂದ ಇದ್ದರು.
ಮಾಸ್ಕ್ ಹಾಕಿರೋದನ್ನು ತೆಗಿಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆಮೇಲೆ ಡಾಕ್ಟ್ರ್ ಏನು ಹೇಳಿದ್ರು, ಸ್ವಾಮೀಜಿಗೆ ಎಚ್ಚರಿಕೆ ಆಗಿದೆ, ನಮಗೆ ಆಶ್ಚರ್ಯ ಆಗಿದೆ, ಈ ರೀತಿ ನಾವು ನಮ್ಮ ಹಿಸ್ಟ್ರಿಯಲ್ಲೇ ಈ ಹಾಸ್ಪಿಟ್ಲ್ ಹಿಸ್ಟ್ರಿಯಲ್ಲೇ ಈ ಥರ ಆಗಿರೋದು ಮೊಟ್ಟ ಮೊದಲನೆಯದು ಅಂತ ವೈದ್ಯರು ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಭಾಳ ಜನ ಸಹಕರಿಸಿದ್ದಾರೆ. ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು, ಮತ್ತು ನಮ್ಮ ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು, ಮತ್ತು ಮಾಧ್ಯಮದವರೇ ನಮಗೆ ಮುಖ್ಯ. ಎಲ್ಲರಿಗೂ ಏನು ಆತಂಕದಲ್ಲಿರೋನ್ನ ಸಮಾಧಾನ ಪಡಿಸೋದು ಇದೆಲ್ಲ ನೀವು ತಾವು ಮಾಡಿದ್ದೀರಾ. ತಮಗೆ ಅನಂತ ಧನ್ಯವಾದಗಳು. ಆರೋಗ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ ಶ್ರೀ ಗುರುಗಳು. ಇನ್ನೊಂದು 3-4 ಅವರ್ಸಲ್ಲಿ ಅವರಿಗೆ ವೈದ್ಯರು ಯಾವ ರೀತಿ ಅವರಿಗೆ ಆಹಾರ ಕೊಡಬೇಕು ಅವರು ಇದು ಮಾಡ್ತಾರೆ. ಓಕೆ ಲಕ್ಷ್ಮಣ್, ನಮ್ಮ ಜೊತೆ ಅಶ್ವಥ್ ಅವ್ರು ಕೂಡ ಇದ್ದಾರೆ. ಅವರು ಕೂಡ ಹೋಗಿ ಬಂದಿದ್ರು. ಏನಾಯ್ತು ಅಂತ ಅವ್ರನ್ನ ಕೇಳೋಣ. ಸರ್, ನೀವು ಏನು ನೋಡಿದ್ರಿ ಅಲ್ಲಿ? ಶ್ರೀಗಳ ಲವಲವಿಕೆಯಿಂದ ಇದ್ದಿದ್ದು ಏನು ನೋಡಿದ್ರಿ ಅಲ್ಲಿ? ಸರ್, ಏನು ಒಂದು ನಡೆದಾಡುವ ದೇವರು ಅಂತ ನಾವು ಕರ್ನಾಟಕದ ಜನ ಮತ್ತು ಈ ದೇಶಕ್ಕೆ ಅವರು ಒಂದು ನಡೆದಾಡೋ ದೇವರೇ. ಖಂಡಿತವಾಗ್ಲೂ ಆಪ್ರೇಷನ್ನು ಅನಾಸಿ ಕೊಟ್ಟಿದ್ರೂ 2 ಗಂಟೆಯಲ್ಲಿ ರಿಕವರಿಯಾಗಿ ಎಲ್ಲಿ ಅಂತ ಅವರ ಶಿಷ್ಯರನ್ನ ಕೇಳಿದಂಥ ಡಾಕ್ಟ್ರ್ ಹೇಳ್ತಾ ಇದ್ದಂಥ ವಿಷಯನ ಕೇಳಿ ಒಂಥರ ರೋಮಾಂಚನ ಆಯಿತು. ಆದರೂ ಲವಲವಿಕೆಯಿಂದಿದ್ದಾರೆ. ಸ್ವಾಮೀಜಿಯವರು ಗುಣಮುಖರಾಗಿದ್ದಾರೆ. ಈ ರಾಜ್ಯಕ್ಕೆ ಅವರ ಕೊಡುಗೆ ಇನ್ನೂ ಭಕ್ತಾದಿಗಳಿಗೆ ಸೇವೆ ಅವ್ರದ್ದು ಇರಲಿ ಅಂತ ಹೇಳ್ತಾ, ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಹಾಗೆಯೇ ಎಲ್ಲ ಮಾಧ್ಯಮದವರು, ನಮ್ಮ ಚುಂಚನಗಿರಿ ಸ್ವಾಮೀಜಿಯವರು ಇರ್ಬೋದು, ಸುತ್ತೂರು ಸ್ವಾಮೀಜಿಯವರು ಇರ್ಬೋದು, ಪ್ರತಿಯೊಬ್ಬರೂ ಅವ್ರ ಕಾಳಜಿ ಬಗ್ಗೆ ಬಹಳ ಹೆಚ್ಚಿನ ಒಂದು ಗಮನ ಹರಿಸಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಿಸಿ ಆರೋಗ್ಯವಾಗಿದ್ದಾರೆ. ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಪ್ರತಿಯೊಬ್ಬರೂ ಏನು ಒಂದು ಭಕ್ತಾದಿಗಳಿದ್ರು ಲವಲವಿಕೆಯಿಂದ ಅವರೇ ಅಂತ ಈ ಸಂದರ್ಭದಲ್ಲಿ ಈ ಕರ್ನಾಟಕದ ಒಂದು ರಾಜ್ಯಕ್ಕೆ ತಿಳಿಸ್ಬೋದು. ಸರ್, ಅದೇ ರೀತಿ ಸಚ್ಚಿದಾನಂದ್ ಬಾಬು ಅವರು ಕೂಡ ಹೋಗಿದೆ. ಸರ್, ನೀವು ಅಲ್ಲೇನಾದ್ರೂ ವೈದ್ಯರನ್ನೇನಾದ್ರೂ ಭೇಟಿ ಆದ್ರ ಅಥವಾ ಏನಾದ್ರೂ ಹೇಳಿದ್ರ ಹೊರಗಡೆ ಬಂದು? ಲಕ್ಷ್ಮಣ್, ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿದ್ದ ಶ್ರೀಗಳವರ ಆರೋಗ್ಯ ಇವತ್ತು ಭಾಳ ಸುಸ್ಥಿತಿಗೆ ಬಂದಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ವೈದ್ಯರು ಭಾಳಷ್ಟು ಪ್ರಯತ್ನ ಮಾಡಿದರು. ಏನು ಸ್ವಾಮೀಜಿಗೆ ಆಗಾಗ್ಗೆ ಹಿಂಗೆ ಆಗ್ತಾಯಿದೆ, ಏನು ಕಾಯಿಲೆ ಬರುತ್ತೆ, ಹಾಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಕೂಡ ಅವರಲ್ಲಿ ವೈದ್ಯರಲ್ಲಿತ್ತು, ಡಾಕ್ಟ್ರುಗಳಲ್ಲಿ. ನಾವು ತಮಿಳುನಾಡಿನ ರೇಲಾ ಆಸ್ಪತ್ರೆಗೆ ಬಂದ ನಂತರ ಡಾಕ್ಟರ್ ರೇಲಾ ಅವ್ರನ್ನ ನೋಡಿದ ನಂತರ ಇದು ನನಗೆ ರೊಟೀನ್ ಆಪರೇಷನ್ನು, ಇದು ಯಾವುದೇ ಕ್ಲಿಷ್ಟಕರವಾದಂಥ ಸನ್ನಿವೇಶ ಅಲ್ಲ ಅನ್ನೋ ಮಾತನ್ನು ಅವರು ಸ್ಪಷ್ಟಪಡಿಸಿದರು. ಬಹುಶಃ ಅದೇ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅವರ ಕೈ ಗುಣ ಅಂತ ಕಾಣುತ್ತೆ. ನಡೆದಾಡುವ ದೇವರು ಇವತ್ತು ನಡೆದೇ ಹೊರಗೆ ಬಂದಿದ್ದಾರೆ. ಅವ್ರಿಗೆ ಹಾಕಿದಂಥ ಅನಸ್ತೇಷಿಯಾ ಬಹುಶಃ 4 ಗಂಟೆ 5 ಗಂಟೆ 24 ಗಂಟೆವರೆಗೂ ಇರುತ್ತೆ ಅಂತೇಳಿ ಡಾಕ್ಟ್ರುಗಳು ಹೇಳ್ತಾ ಇದ್ರು. ಆದರೆ ಇವತ್ತು ಅವರ ಕ್ಷೇತ್ರಕ್ಕೆ ಒಂದು ಸವಾಲಾಗಿ ಕೇವಲ ಅರ್ಧ ಗಂಟೆ ಒಳಗೆ ಅವರು ಆಕ್ಸಿಜನ್ ಮಾಸ್ಕನ್ನು ಹೊರಗೆ ತೆಗೆದು ನನ್ನ ಜೊತೆಲಿದ್ದವರೆಲ್ಲ ಎಲ್ಲೋದ್ರು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು. ಮಂಜುನಾಥ್, ಈಗಾಗಲೇ ನಡೆದಾಡುವುದಿರಂತಾನೆ ಏನು ಈಗಾಗಲೇ ಭಕ್ತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತ ಸಮೂಹ ಇಟ್ಟುಕೊಂಡಿರ್ತಕ್ಕಂಥವ್ರು ಸಿದ್ಧಗಂಗಾ ಶ್ರೀಗಳು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಅಂದ್ರೆ 3 ಗಂಟೆಗಳ ಕಾಲ ಸತತ ಆಪರೇಷನ್ ಆದ್ಮೇಲೆ ಏನು ಅನೆಸ್ಥೇಸಿಯಾದ ಒಂದು ಎಫೆಕ್ಟ್ ಇತ್ತು, ಅದರಿಂದ 2 ಗಂಟೆ ಒಳಗಡೆ ಅವರೀಗ ಚೇತರಿಕೆ ಕಂಡಿರತಕ್ಕಂಥದ್ದು ಕೂಡ ವೈದ್ಯರಿಗೆ ಅಚ್ಚರಿ ಆಗಿರ್ತಕ್ಕಂಥದ್ದು. ಸೊ ಧನ್ಯವಾದ ಮಂಜುನಾಥ್. ಚೆನ್ನೈನ ರೇಲಾ ಆಸ್ಪತ್ರೆಯಿಂದ ನಾವು ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿ ಕೊಟ್ಟರು. ಈಗಾಗಲೇ ಭಕ್ತರು, ಮಾಜಿ ಶಾಸಕರು ಕೂಡ ಆ ಶ್ರೀಗಳ ಆರೋಗ್ಯ ವಿಚಾರಿಸಲಿಕ್ಕೆ ಹೋದಂಥವ್ರು ಮಾಹಿತಿ ನೀಡ್ತಾ ಇದ್ರು. ಅವರಿಗೂ ಕೂಡ ಅಚ್ಚರಿ ಆಗಿದೆ.